ಇದ್ದು ಇಲ್ಲದಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕ. ಉದ್ಘಾಟನೆಯಾದ 2 ವರ್ಷಕ್ಕೆ ಕೆಟ್ಟು ನಿಂತಿದೆ. ಕುಡಿಯುವ ನೀರಿಲ್ಲದೆ ಪರದಾಡ್ತಿದ್ದಾರೆ ಗ್ರಾಮದ ಜನರು. ಎಸ್ ವೀಕ್ಷಕರೇ, ಬರದ ನಾಡು ಎಂದೇ ಖ್ಯಾತಿ ಗಳಿಸಿರುವ ಮಧುಗಿರಿಯಲ್ಲಿ ಇಂದಿಗೂ ಅದೆಷ್ಟೋ ಜ್ವಲಂತ ಸಮಸ್ಯೆಗಳು ಜನರನ್ನ ಕಾಡ್ತಾ ಇವೆ. ಅದೆಷ್ಟೇ ಬಾರಿ ಸಮಸ್ಯೆಗಳ ಕುರಿತಾಗಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಅದ್ಯಾಕೋ ಬೇಜವಾಬ್ದಾರಿಯನ್ನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಇಂದಿಗೂ ಕೂಡ ಹಲವು ಗ್ರಾಮಗಳಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಇಲ್ಲೊಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿದೆ. ಆದರೆ ಘಟಕ ಓಪನ್ ಮಾಡಿ 2 ವರ್ಷಕ್ಕೆ ಕೆಟ್ಟು ನಿಂತು ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಹೌದು, ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರನಾಗೇನಹಳ್ಳಿ ಗ್ರಾಮದಲ್ಲಿ ಬರೀ ನಾಮಕಾವಸ್ಥೆಗೆ ಮಾತ್ರ ಶುದ್ಧ ನೀರಿನ ಘಟಕವಿದೆ. ಆದರೆ ಈ ಶುದ್ಧ ಕುಡಿಯುವ ನೀರಿನ ಘಟಕ 6 ತಿಂಗಳಿಗೊಮ್ಮೆ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದು 2 ವರ್ಷಕ್ಕೊಮ್ಮೆ ದುರಸ್ತಿ ಕಾರ್ಯ ಮಾಡಲಾಗ್ತಿದೆಯಂತೆ. ಇನ್ನು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಸರಿಪಡಿಸುವ ಗೋಜಿಗೆ ಮಾತ್ರ ಹೋಗ್ತಾ ಇಲ್ಲ. ಇದರಿಂದ ಇಲ್ಲಿನ ನಿವಾಸಿಗಳು ಅಶುದ್ಧ ನೀರನ್ನೇ ಕುಡಿತಾ ಇದ್ದು ಅನಾರೋಗ್ಯಕ್ಕೆ ತುತ್ತಾಗೋ ಭೀತಿಯಲ್ಲಿದ್ದಾರೆ. ಇನ್ನು ಈ ಘಟಕ 2017ರಲ್ಲಿ ಮಾಜಿ ಶಾಸಕ ರಾಜಣ್ಣ ಅವರ ಅವಧಿಯಲ್ಲಿ ಮಂಜೂರಾಗಿದ್ದು 2018ರಲ್ಲಿ ಶಾಸಕರಾಗಿದ್ದ ವೀರಭದ್ರಯ್ಯ ಅವರು ಈ ಘಟಕವನ್ನು ಉದ್ಘಾಟಿಸಿದ್ರು. ಆದರೆ ಉದ್ಘಾಟನೆಯಾಗಿ 2 ವರ್ಷಕ್ಕೆ ಈ ಘಟಕ ಕೆಟ್ಟು ಹಾಳಾಗಿದೆ. 2021ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಒತ್ತಾಯದ ಮೇರೆಗೆ ಸುಮಾರು 1 ಲಕ್ಷ ವೆಚ್ಚದಲ್ಲಿ ದುರಸ್ತಿ ಮಾಡಲಾಗಿತ್ತು. ನಂತರ ಇದನ್ನ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಸುಪರ್ದಿಗೆ ಪಡೆದಿದ್ದು ಇದುವರೆಗೂ ಅದನ್ನ ದುರಸ್ತಿ ಮಾಡಿಸುವ ಗೋಜಿಗೋಗಿಲ್ಲ. ಇದರಿಂದ ಜನರು ಸುಮಾರು 3 ಕಿಲೋಮೀಟರ್ ಹೋಗಿ ಬೇರೆ ಕಡೆಯಿಂದ ನೀರನ್ನ ತರುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಅದೇನ್ ಪ್ರಾಬ್ಲಮ್ ಒಂದು ಅರ್ಥ ಆಗ್ತಾ ಇಲ್ಲ. ಅವರು ಮೇಡಮ್ ಅವ್ರಿಗೆ ಹೇಳಿದೀವಿ, ಎಲ್ಲ ಹೇಳಿ ನಾವೆಲ್ಲ ಕೊಡುಗೆ ನಡೆಯಿದ್ದು ಅವಾಗ 2-3 ತಿಂಗಳಿಂದ ನೀರ್ ಆಯ್ತಾ ಇಟ್ಕೊಂಡು ಹೋಗ್ತಾವ್ರೆ. ಕೆಲವರು ಇಟ್ಕೊಂಡು ಹೋಗ್ತಾರೆ, ಚೆನ್ನಾಗಿಲ್ಲ. ನಾವು ಅಲ್ಲಿ ತಗೋಬರ್ತಾ ಇದ್ವಿ. ಅವ್ರಿಗೂ ಗೊತ್ತಾಗ್ಬೇಕು, ಅವ್ರು ಬಂದು ನೋಡಿ ಚೆಕ್ ಮಾಡಿಸ್ಬೇಕಲ್ಲ. ಹೇಳಿದೀವಿ, ಮೇಡಮ್ ಅವ್ರಿಗೆ ಹೇಳಿದೀವಿ, ಅಧ್ಯಕ್ಷರಿಗೆ ಹೇಳಿದೀವಿ, ಅವ್ರೆಲ್ಲರೂ ಹೇಳಿದ್ವಿ. ನಾನು ಹೇಳಿದ್ದೀನಿ, ಸುಮ್ಮನೆ ಬರ್ತಾರೆ ಅಂತ ಅವ್ರಷ್ಟೇ ಇಟ್ಕೊಂಡು ಬೇರೆ ಹೊರ್ತ ತಗೋಬರೋದಕ್ಕೆ ಆಗ್ತೈತಾ ಹೇಳಿದ್ದು. ಕೊಡಗನಹಳ್ಳಿಯಿಂದ ತಗೋಬರ್ತಾ ಇದ್ದೀವಿ, ಅದು 1-3 ಕಿಲೋಮೀಟರ್ ಆಗ್ತದೆ. ಇನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸುರನಾಗೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸಿ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.